ಮೈಸೂರಲ್ಲಿ ಲಲಿತ ಮಹಲ್ ಪ್ಯಾಲೇಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯೋದಕ್ಕೆ ಕಟ್ಟಿದ್ದು ಮಹಾರಾಜರ ಕಾಲದಲ್ಲಿ ಎಂತೆಂಥ ಡ್ಯಾನ್ಸ್ಗಳು ನಡೆದಿರ್ಬೋದು. ಆ ಡ್ಯಾನ್ಸ್ ನಡೀಬೇಕಾದ್ರೆ ಫ್ಲೋರ್ ಯಾವಾಗಲೂ ವುಡನ್ ಫ್ಲೋರಿಂಗ್ ಇರ್ತಾಯಿತ್ತು. ಅಲ್ವ? ಯಾಕೆ ಕೇಳಿ? ವೈಬ್ರೇಷನ್ ಸೌಂಡ್ ಬರುತ್ತೆ. ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದರೆ ತಪ್ಪು ಸೌಂಡ್ ಬಂದ್ರೇ ನಮಗೆ ಕೇಳೋದಕ್ಕೆ ಭಾಳ ಇಂಟ್ರೆಸ್ಟ್. ಇಲ್ಲಂದರೆ ಇಂಟ್ರೆಸ್ಟ್ ಬರೋದು ಕಮ್ಮಿ ಆಗುತ್ತೆ. ಆ ಥರ ಅದಕ್ಕೋಸ್ಕರವಾಗಿ ಇದು ಕಟ್ಟಿದಾಗ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ವುಡನ್ ಫ್ಲೋರ್ ಇದೆ. ಅದು ನಮ್ಮ ಬೆಂಗಳೂರು ಕಬ್ಬನ್ ಪಾರ್ಕಲ್ಲಿ ಲೈಬ್ರರಿ 75-80ವರೆಗೂ ಇದ್ದಿದ್ದು. ಆಮೇಲೆ ಈಗ ಬೇಕಾಗಿಲ್ಲ ಅದು, ಯಾಕೆಂದ್ರೆ ಲೈಬ್ರರಿ ಆಗೋಯಿತು. ಅದು ಕಟ್ಟಿದ್ದು ಅದಕ್ಕೋಸ್ಕರವಾಗ ನೋಡಿ. ಇವಾಗ ನೀವು ಲೈಬ್ರರಿಗೆ ಹೋಗ್ತೀರಲ್ಲ, ಒಳಗೆ ಹೋಗ್ತೀರ, ಫ್ರಂಟ್ ಅದು. ಇವಾಗ ಅದಕ್ಕೆ ಆಪೋಸಿಟ್ಟು ಮೊದಲು ಫ್ರಂಟ್, ಇದು ಬ್ಯಾಕ್ ಸೈಡ್. ಇದು ಯಾಕೆ ಬ್ಯಾಕ್ ಸೈಡ್ ಅಂದರೆ, ಇವಾಗ ಡ್ಯಾನ್ಸ್ ಮಾಡೋರು ಯಾರೋ ಇವಾಗ ಎಂಟ್ರೆನ್ಸ್ ಇದೆ ನೋಡಿ, ಅದು ಬ್ಯಾಕ್ ಸೈಡ್. ಅದು VIP ಮತ್ತು ಡ್ಯಾನ್ಸ್ ಓನ್ಲಿ VIP ಮಾತ್ರ. ಇವಾಗ ಡ್ಯಾನ್ಸ್ ಯಾರೋ ಮಾಡ್ತಾರೆ ಅವ್ರಿಗೆ ಮಾತ್ರ. ಹತ್ತು ಕಡೆ ಪಬ್ಲಿಕ್ ಎಂಟ್ರೆನ್ಸ್ ಇದ್ದಿದ್ದು. ಮೇಲ್ಗಡೆ ಗ್ರೌಂಡ್ ಇದೆಯಲ್ಲ, ಇದು ಹಾಲು ಇನ್ಸೈಡು, ಕೆಳಗಡೆ ವುಡನ್ ಫ್ಲೋರಿಂಗ್ ಡ್ಯಾನ್ಸ್. ಮೇಲ್ಭಾಗದಲ್ಲಿ ಇಬ್ಬರು ಕಪಲ್ಸ್ ಕೂತ್ಕೊಂಡು ನೋಡೋದಕ್ಕೆ ಅಷ್ಟು ಜಾಗ ನೋಡಿದ್ದೀರಲ್ಲ, ಕಟ್ಟಿರೋದು. ಹಾಲಿದೆಯಲ್ಲ ಸೆಂಟ್ರಲ್ಲಿ, ರೈಟ್ ಸೈಡ್ ಮೆಟ್ಲುಗಳಿದೆ ಗೊತ್ತಾ, ಅಲ್ಲಿ ಆಫೀಸರ್ಸ್ ಕೂತ್ಕೊತಾರೆ. ಈಗಿನ ಲೈಬ್ರರಿ ಅಧಿಕಾರಿಗಳು ಗೊತ್ತಲ್ಲ, ಮೆಟ್ಲುಗಳಿದೆ. ಆ ಮೆಟ್ಲುಗಳು ಇವ್ರು ಕೂತ್ಕೊತಾರಲ್ಲ, ಅಲ್ಲಿ ಡ್ಯಾನ್ಸ್ ಮಾಡೋರು ಅಲ್ಲಿ ಮೇಕಪ್ ಮಾಡಿಕೊಂಡು ಆ ಮೆಟ್ಲುಗಳ ಮೇಲೆ ಇಳಿದು ಬಂದು ಡ್ಯಾನ್ಸ್ ಮಾಡ್ತಾಯಿದ್ದಕ್ಕೆ ನಾನು ಭಾಳ ದಿವಸನೇ ಇವಾಗ ಕೂಡ ಹೋಗಿದ್ದೆ, ಅಲ್ಲಿಂದನೇ ಬಂದೆ ನಾನು. ನೀವೆಲ್ಲ ಆಗಿದ್ದು ನೋಡಿದ್ದೀರಾ? ನಾನು ನೋಡಿಲ್ಲ. ಅಂದರೆ ಅದಕ್ಕೆ ಕಟ್ಟಿದ್ದಾರೆ, ತಕ್ಷಣ ಲೈಬ್ರರಿ ಕೊಟ್ಬಿಟ್ಟಿದ್ದಾರೆ. ಇದು ಲೈಬ್ರರಿ ಬಿಲ್ಡಿಂಗ್ ಕಟ್ಟಬೇಕು ಅಂತ ಕಟ್ಟಿದರೆ ಅದರ ಪ್ಲ್ಯಾನೇ ಬೇರೆ ಇರೋದು. ಇವ್ರಿಗೂ ಕಟ್ಟಿರೋರು ಸಿಟಿನಲ್ಲಿ ಸೆಂಟ್ರಲ್ಲಿ ಈ ಥರ ಒಂದು ಪ್ರೋಗ್ರಾಮ್ಗಳು ಇರಲಿ ಅಂತಲೇ ಕಟ್ಟಿದ್ದಾರೆ. ಅದು ಯಾರೂ ಎಲ್ಲಿ ಹೇಳಿಲ್ಲ. ಆಮೇಲೆ ಯಾವಾಗ ಇದು ಫೌಂಡೇಶನ್ ಸ್ಟೋನ್ ಹಾಕಿದ್ದು ಯಾಕೆ ಪ್ಲ್ಯಾನು ಅದೆಲ್ಲ ಸಿಗ್ತಾನೆ ಇಲ್ಲ. ಇಲ್ಲ, ನೀವು ನೋಡಿದ್ರಾ? ಏನು? ನೀವು ಟ್ರೈ ಮಾಡಿದ್ದೀರಾ? ವುಡನ್ ಫ್ಲೋರಿಂಗ್ ನೋಡಿದ್ದೆ. ವುಡನ್ ಫ್ಲೋರಿಂಗ್ ನೋಡಿದ್ದೆ.